ತುಲಾ ರಾಶಿಯ ಜನರೇ, ನಿಮಗೆ ನಿಮ್ಮ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಕತ್ತಲ ಹಿಂದೆ ಬೆಳಕೆಂಬಂತೆ ಕಷ್ಟನಷ್ಟದ ಹಿಂದೆ ಲಾಭ ಸುಖದ ಅನುಭವವಾಗುತ್ತದೆ. ನಿಮ್ಮ ಪರಿಪಕ್ವ ನಿರ್ಧಾರಗಳು ಕೇವಲ ನಿಮ್ಮ ಮಟ್ಟಿಗಲ್ಲದೆ ಬೇರೆಯವರ ಸುಖ ಸಂತೋಷಕ್ಕೆ ಕಾರಣವಾಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿಯೂ ವಿಶೇಷ ಪ್ರತಿಭೆ ಪರಿಜ್ಞಾನ ಇರುತ್ತದೆ. ಇವೆಲ್ಲವನ್ನು ಸಮರ್ಥವಾಗಿ ಬಳಸಿಕೊಂಡಲ್ಲಿ ಆದಾಯದ ಮಟ್ಟ ಏರುತ್ತಲೇ ಹೋಗುವುದು. ನಿಮ್ಮಲ್ಲಿ ಜನಾಕರ್ಷಕ ಗುಣ, ಆತ್ಮವಿಶ್ವಾಸ ಇರುತ್ತದೆ. ಸಾಹಸದ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುವಿರಿ. ಸೋತರೂ ಹೆದರದೆ ಪ್ರಯತ್ನಿಸಿ ಯಶಸ್ಸಿನ ಮೆಟ್ಟಿಲನ್ನು ಏರುವಿರಿ. ಸುಖಜೀವನ ನಡೆಸುವಿರಿ. ಸ್ವಂತ ಮನೆಯನ್ನು ಕೊಳ್ಳುವ ಅವಕಾಶ ಲಭ್ಯ. ವಾಹನ ಮತ್ತು ಸಂತಾನ ಲಾಭವಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಇದೆ. ಸಾಲದ ಹಣ ತೀರಿಸುವಿರಿ. ಪಾಲುದಾರಿಕೆಯ ವ್ಯಾಪಾರದಲ್ಲಿ ಲಾಭ ಇದೆ. ನಿಮ್ಮ ತಂದೆ ಮಾಡುತ್ತಿದ್ದ ವ್ಯಾಪಾರವನ್ನೇ ಮಾಡಿ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯವೊಂದು ನಡೆಯಲಿದೆ. ಹಣ ಉಳಿತಾಯ ಮಾಡುವಿರಿ. ಈ ತಿಂಗಳಲ್ಲಿ ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯುತ್ತದೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ. ನಿಮ್ಮನ್ನು ಸೋಂಕು ರೋಗ ಕಾಡಬಹುದು. ಎಚ್ಚರಿಕೆ: ನಿಮಗೆ ಮಧುಮೇಹ ರೋಗವಿದ್ದಲ್ಲಿ ಎಚ್ಚರಿಕೆ ಅವಶ್ಯ. ಉಷ್ಣದ ತೊಂದರೆ ಕಾಡಬಹುದು. ನೀವು ಈ ತಿಂಗಳಲ್ಲಿ ಪ್ರತಿದಿನ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಬೇಕು. ನೋಡಿ, ಅದೆಷ್ಟೇ ದೇವರಿದ್ದರೂ ಯಾವ ದೇವರು ಕೂಡ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಸೂರ್ಯ ದೇವರು ನಮಗೆ ಪ್ರತ್ಯಕ್ಷವಾದ ದೇವರು. ಈ ರೀತಿಯಾದ ಪ್ರತ್ಯಕ್ಷವಾದ ಸೂರ್ಯ ದೇವರಿಗೆ ನಾವು ನಮಸ್ಕಾರ ಮಾಡುವುದರಿಂದ ನಮ್ಮ ಎಲ್ಲ ಆಸೆಗಳು ಕೂಡ ನೆರವೇರುತ್ತದೆ. ಹಾಗಾಗಿ ನೀವು ಉದ್ಯೋಗಕ್ಕಾಗಿ ಅಥವಾ ಯಾವುದೇ ಕೆಲಸಕ್ಕಾಗಿ ಹೊರಗೆ ಹೋಗುವ ಮುನ್ನ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ ಹೊರಗೆ ಹೋಗಬೇಕು. ನೀವು ಈ ತಿಂಗಳಲ್ಲಿ ಇದೊಂದು ಪರಿಹಾರವನ್ನು ತಪ್ಪದೇ ಪಾಲಿಸಿ. ತಪ್ಪದೇ ಪ್ರತಿದಿನ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಉಂಟಾಗುವ ಅದ್ಭುತವಾದ ಬದಲಾವಣೆಯನ್ನು ನೀವೇ ನೋಡುವಿರಿ. ನೋಡಿ, ಈ ಪರಿಹಾರವನ್ನು ಮಾಡಲು ನಿಮಗೆ ಯಾವುದೇ ಖರ್ಚು ಉಂಟಾಗುವುದಿಲ್ಲ, ಆದರೆ ಈ ಪರಿಹಾರ ಅತ್ಯಂತವಾದ ಫಲವನ್ನು ನೀಡುತ್ತದೆ. ಹಾಗಾಗಿ ತಪ್ಪದೇ ಪ್ರತಿದಿನ ಈ ತಿಂಗಳಲ್ಲಿ ನೀವು ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ. ಇದೇ ರೀತಿಯ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಭಗವಂತನು ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ.